ಓಂ ನಮಃ ಶಿವಾಯ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ನೋಡೋಣ. ಮೌನಿ ಅಮಾವಾಸ್ಯೆ ಬರ್ತಿರುವಂಥದ್ದು. ಹೌದು, ಇದೇ ತಿಂಗಳು ಜನವರಿ 29, 2025 ಬುಧವಾರದ ದಿನ ಮೌನಿ ಅಮಾವಾಸ್ಯೆ ಅನ್ನುವಂಥ ವಿಚಾರ. ಎಷ್ಟು ಜನಗಳಿಗೆ ಅಮಾವಾಸ್ಯೆ ಅನ್ನುವಂಥದ್ದು ತುಂಬಾ ಜನಗಳ ಲೈಫಲ್ಲಿ ಇಂಪಾರ್ಟೆಂಟ್ ಆಗಿರೋಂಥ ದಿನ ಆಗುತ್ತೆ. ಎಷ್ಟು ಜನ ಹೇಳ್ತಾರೆ ಅಮಾವಾಸ್ಯೆ ಬಂದ್ರೆ ಇವನು ಹುಚ್ಚುಚ್ಚಾಗಾಡ್ತಾನೆ, ಹೆಂಗೆಂಗೋ ಮಾತಾಡ್ತಾನೆ, ಒಂದೊಂದು ರೀತಿಯಲ್ಲಿ ಇರ್ತಾನೆ. ಕೆಲವ್ರನ್ನ ಕಟ್ ಹಾಕ್ತಾರೆ ಅಮಾವಾಸ್ಯೆ ದಿನಗಳಲ್ಲಿ, ಕೆಲವ್ರನ್ನ ಬಾಗ್ಲಲ್ಲಿ ಮುಚ್ಚಿಡ್ತಾರೆ. ಯಾಕೆ ಥರ ಮಾಡ್ತಾರೆ? ಆ ಒಂದು ಏರಿಳಿತಗಳನ್ನ ಅವ್ರ ಕೈನಲ್ಲಿ, ಆ ಫ್ರೀಕ್ವೆನ್ಸಿನ ಅವ್ರ ಕೈನಲ್ಲಿ ತಾಳಕ್ಕಾಗೋದಿಲ್ಲ. ಎಷ್ಟೋ ಜನಗಳಿಗೆ ಪ್ರಾಬ್ಲಮ್ಸ್ ಇದೆ. ಎಷ್ಟು ಜನಗಳ ಅಯ್ಯೋ ಇದೆಲ್ಲ ಇದೆ ಅಂದರೆ ಇದೆ ಮೇಡಮ್, ಇಲ್ಲಾಂದರೆ ಏನೂ ಇಲ್ಲ ಅಂತ. ಇದೆ ಅಂದರೆ ಇದೆ, ಇಲ್ಲಾಂದರೆ ಇಲ್ಲ. ಬಟ್ ಆಗ್ತಾ ಇರೋಂಥ ಎಫೆಕ್ಟ್ಸ್ಗೆ, ಅವ್ರು ಅನುಭವಿಸ್ತಾ ಇರೋಂಥ ಸಮಸ್ಯೆಗಳಿಗೆ ಪರಿಹಾರಗಳು ಬೇಕೇ ಬೇಕಾಗತ್ತೆ. ಸೊ ಇಲ್ಲಿ ಯಾವ ರೀತಿಯಾಗಲಿ ನೀವು ಆ ಪ್ರಾಬ್ಲಮಲ್ಲಿ ಇದ್ದೀರಾ ಅಥವಾ ನಿಮ್ಗೆ ಏನೋ ಏರಿಳಿತಗಳಾಗ್ತಾ ಇದೆ ಅನ್ನೋದಕ್ಕಿಂತನೂ ಅಮಾವಾಸ್ಯೆ ದಿನ ನಾನು ಏನು ಮಾಡಬೇಕು ಮೇಡಮ್? ವೆರಿ ಬೇಸಿಕ್ ಥಿಂಗ್. ಮನೆಯಲ್ಲಿ ಸಂತೋಷ, ಸುಖ, ನೆಮ್ಮದಿ, ಎಲ್ಲರೂ ಅನ್ಯೋನ್ಯವಾಗಿ ಒಗ್ಗಟ್ಟಾಗಿ ಇರುವಂಥದ್ದು. ನಮ್ಗೆ ಒಗ್ಗಟ್ಟಾಗಿರೋದು ಬೇಡ ಮೇಡಮ್, ಅನ್ಯೋನ್ಯವಾಗಿದ್ರೆ ಸಾಕು. ಸಿ ಯಾರು ಒಬ್ಬರೇ ಜೀವನ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಹೇಳಿ? ಎಷ್ಟು ದಿನ ಮಾಡ್ಬೋದು? ಒಂದು ಜನ್ಮ ಎಲ್ಲ ಮಾಡ್ತೀರಾ? ಎಲ್ಲೋ ಒಂದು ಕಡೆ ನಿಮಗೆ ಒಂದು ಸಂಗಾತಿ ಸೋಷಿಯಲ್ ಲೈಫ್ ಬೇಕೇ ಬೇಕು. ಅನ್ಯೋನ್ಯ ಒಗ್ಗಟ್ಟು ಅನ್ನೋದು ಬೇಕೇ ಬೇಕು. ಒಬ್ರು ಕೊಂಡ್ರೆ ಒಬ್ರು ಜಲಸ್ ಬರುವಂಥದ್ದು, ಒಬ್ರು ಕಂಡ್ರೆ ಒಬ್ರಿಗೆ ಇಲ್ದಿರ ಅನ್ನೋಂಥದ್ದು. ಈಗ ಮದುವೆ ಆಗುತ್ತೆ, ಹೊಸದಾಗಿ ಮನೇಲಿ ಸೊಸೆ ಬರ್ತಾಳೆ, ನಂಗೆ ಅತ್ತೆ ಮಾವ ಬೇಡ ಅನ್ನುವಂಥದ್ದು ಎಷ್ಟು ದಿನ ನಡೆಯುತ್ತೆ ಹೇಳಿ? ಒಂದಲ್ಲ ಒಂದು ಸಂದರ್ಭದಲ್ಲಿ ಅವರಿಗೆ ಅವರ ಆಶ್ರಯ ಬೇಕೇ ಬೇಕು. ಸೊ ತುಂಬ ಜನಕ್ಕೆ ಬೇಕು. ನಿಮ್ಮ ಒಂದು ಮಕ್ಕಳು ಸಹ ನಿಮ್ಮ ಜೊತೆಗೆ ಅನ್ಯೋನ್ಯವಾಗಿಲ್ಲ ಅಂತಂದಮೇಲೆ ಅದೊಂದು ಜೀವನ ಅಲ್ಲ ಅಲ್ವಾ? ಸೊ ಈ ವಿಚಾರಗಳಿಗೆ ನಿಮಗೆ ಸಮಸ್ಯೆಗಳು ಇದ್ದಾಗ ಬಂದೇ ಬಂದಿರುತ್ತೆ. ಯಾವುದೋ ಒಂದು ವಿಚಾರದಲ್ಲಿ ಸಮಸ್ಯೆಗೆ ಸಿಕ್ಕಾಕೊಂಡೇ ಇರ್ತೀರಾ. ಈ ಅಮಾವಾಸ್ಯೆ ದಿನಗಳೆಲ್ಲ ಅಂತದಕ್ಕೆ ತುಂಬ ಪೂರಕವಾಗಿ, ಪ್ರೇರಣೆದಾಯಕವಾಗಿ ನಿಮಗೆ ಪರಿಪೂರ್ಣವಾಗಿ ಪರಿಹಾರಗಳನ್ನ ನಡೆಸಿದಾಗ ಪರಿಪೂರ್ಣವಾಗಿ ನಿಮಗೆ ಆ ಸಮಸ್ಯೆಗಳಿಂದ ಆಚೆ ಬರ್ಬೋದು. ಬನ್ನಿ, ಈ 5 ಥಿಂಗ್ಸ್ ಏನು ಫಾಲೋ ಮಾಡಬೇಕು. ಮನೆಯಲ್ಲಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಿರಲಿ, ನೀವು ಉಪ್ಪನ್ನು, ಕಲ್ಲುಪ್ಪನ್ನು, ಎಷ್ಟು ಜನಕ್ಕೆ ಅದು ಗೊತ್ತಾಗಲ್ಲ. ಕಲ್ಲುಪ್ಪು, ಈವನ್ ಅಯೋಡೈಸ್ಡ್ ಇರಲಿ, ನಾನ್ ಅಯೋಡೈಸ್ಡ್ ಇರಲಿ, ಅದೆಲ್ಲ ಏನೂ ಇಲ್ಲ. ಸೀ ಸಾಲ್ಟ್ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು. ನಿಮಗೆಲ್ಲದು ಸೀ ಸಾಲ್ಟ್ ಅಂಗಡಿಗಳಲ್ಲಿ ಸಿಗುತ್ತೆ ಈಗೆಲ್ಲ ಸರ್ವೇ ಸಾಮಾನ್ಯವಾಗಿ. ಸೀ ಸಾಲ್ಟ್ ಸಮುದ್ರದ ಉಪ್ಪು, ಅಂದರೆ ಸಮುದ್ರದಿಂದ ಡೈರೆಕ್ಟ್ ಬಂದಿರುವಂಥದ್ದು. ಅದು ಯಾವುದೇ ರೀತಿ ಪ್ಯೂರಿಫಿಕೇಷನ್ ಆಗಿರೋದಿಲ್ಲ, ಯಾವುದೇ ರೀತಿ ಕ್ಲೆನ್ಸಿಂಗ್ ಆಗಿರೋಲ್ಲ, ಅಥವಾ ಯಾವುದೇ ರೀತಿಯಾದ ಒಂದು ಪಾಲಿಶಿಂಗ್ ಆಗಿರೋದಿಲ್ಲ, ಕೆಮಿಕಲ್ಸ್ ಜೊತೆ ಯಾವುದೇ ರೀತಿಯಾದ ಒಂದು ಪ್ರಾಸೆಸಿಂಗ್ ಆಗಿರೋದಿಲ್ಲ. ಸಿಯಿಂದ ಬಂದಿರುವಂತಹ ಸಮುದ್ರದ ಉಪ್ಪನ್ನು ನೀರಲ್ಲಿ ಹಾಕಿ ಕರಗಿಸ್ಕೊಂಡು ಆ ನೀರನ್ನು ನೀವು ಮನೆಯಲ್ಲೆಲ್ಲ ಒರೆಸ್ಬೇಕು. ಉಪ್ಪನ್ನು ಹಾಗೆ ತುಳಿಬಾರ್ದು, ಬಟ್ ಕಲ್ಲುಪ್ಪನ್ನು ಕರಗಿಸಿ ಮಾಡಬಹುದು. ಈವನ್ ನೀವು ಎಷ್ಟೋ ಸಲ ಊಟ ಮಾಡುವಾಗಲೂ ಅಷ್ಟೇ, ಎಲ್ಲೋ ಹೊರಗಡೆ ಹೋಗಿರ್ತೀರಾ, ಫಂಕ್ಷನ್ಸ್ಗೆ ಹೋಗಿರ್ತೀರಾ, ಮದುವೆ ಇರ್ಬೋದು, ಯಾವುದೋ ಒಂದು ಫಂಕ್ಷನ್ಸ್ಗೆ ಹೋಗಿರ್ತೀರಾ, ಉಪ್ಪನ್ನು ಹಾಗೆ ಬಿಟ್ಟು ಬಂದಿರ್ತೀರಾ. ತುಂಬ 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 ಋಣವನ್ನು ನೀವು ತಂದಂಗೆ. ಕರೆಕ್ಟ್, ನಾನು ಎಷ್ಟೋ ಪ್ರೋಗ್ರಾಮನ್ನು ಹೇಳಿದ್ದೀನಿ. ನೀರನ್ನು ಹಾಕಿ ಅದನ್ನು ನೀವು ಕರಗಿಸಿ, ಇದೇ ರೀತಿ ನಿಮ್ಮ ಹತ್ರ ನೀರು ಕೊಟ್ಟಿರ್ತಾರೆ, ಸ್ವಲ್ಪ ಹಾಕಿ ಕರಗಿಸಿ ಅದನ್ನು ವಾಶ್ ಮಾಡಿ, ಅದನ್ನು ಋಣ ನಿಮಗೆ ಅಲ್ಲಿ ಮುಕ್ತವಾಗುತ್ತೆ.